ಆದ್ರೆ ಸಮಾಜಕ್ಕೋಸ್ಕರ ಸೇವೆ ನಮಗೆ ಬಹಳ ಐತಿ. ಆ ಸಮಾಜಕ್ಕೆ ಸೇವೆ ಮಾಡುವಂತ ಒಂದು ಜಾಗೆಯನ್ನು ನನಗೆ ಹುಡುಕಿ ಕೊಡ್ರಿ ಅಂದಾಗ ನನಗೆ ಇವತ್ತು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಕೊಟ್ಟಿದ್ದಾರೆ. ಬಹುತೇಕ ಇದು ಕೂಡ ಒಂದು ದೊಡ್ಡ ಜವಾಬ್ದಾರಿ ಇದೆ. ಬಹುತೇಕ ಕಳೆದ ಸರ್ಕಾರದಲ್ಲಿ ಆಗಿರುವಂತ ಈ ಒಂದು ನಿಗಮ ಮಂಡಳ ಈಗಾಗಲೇ ಸುಮಾರು 200 ಕೋಟಿ ರೂಪಾಯಿ ಹೆಚ್ಚಿಗೆ ಈಗಾಗಲೇ ನಾವು ಜನರಿಗೆ ಈ ಗಂಗಾ ಕಲ್ಯಾಣ ಕೊಡುವಂಥದ್ದಿರ್ಬೋದು, ಸ್ವಯಂ ಉದ್ಯೋಗ ಮಾಡುವಂಥವರಿಗೆ ಸಹಾಯಧನವನ್ನು ನೀಡುವಂಥದ್ದಿರ್ಬೋದು, ಮತ್ತು ವಿದ್ಯಾರ್ಥಿಗಳಿಗೆ ಅವರ ಹೆಚ್ಚಿನ ವ್ಯಾಸಂಗಕ್ಕೆ ವಿದ್ಯಾಭ್ಯಾಸಕ್ಕೆ ನಮ್ಮಲ್ಲಿ 50% ಸಬ್ಸಿಡಿ ಇದೆ. ಮತ್ತು ಸ್ವಯಂ ಉದ್ಯೋಗ ಏನು ಇವತ್ತು ಯಾರಾದರೂ ಉದ್ಯೋಗವನ್ನು ಮಾಡ್ತೀನಿ ಅಥವಾ ಈ ಟ್ಯಾಕ್ಸಿಗಳನ್ನು ತೆಗೆದುಕೊಳ್ತಾರೆ ಕೆಲವಷ್ಟು ಜನ ಡ್ರೈವರ್ಸ್ ನಮ್ಮ ವೀರಶೈವ ಲಿಂಗಾಯತರೊಳಗಡೆ ಅಂಥವ್ರಿಗೆ ಕೂಡ 50% ಸಬ್ಸಿಡಿ ಇದೆ. ಉಚಿತವಾಗಿ ನಾವು ಗಂಗಾ ಕಲ್ಯಾಣವನ್ನು ಹಾಕಿಕೊಡ್ತೀವಿ. ಸುಮಾರು 10 ರಿಂದ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಗಂಗಾ ಕಲ್ಯಾಣ ಯೋಜನೆ ಕೂಡ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೂ ಬಹಳ ಹಲವಾರು ಯೋಜನೆಗಳಿದಾವೆ. ಅದಕ್ಕೆ ನಾನು ವಿಶೇಷವಾಗಿ ಮೊನ್ನೆ ನನ್ನ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಬೋರ್ಡ್ ಮೀಟಿಂಗ್ ಅಲ್ಲಿ ಈ ರಾಜ್ಯದಲ್ಲಿ ಹೊಸ ಚಿಂತನೆಯನ್ನು ಮಾಡಬೇಕು. ಇವತ್ತು ನಮ್ಮ ವೀರಶೈವ ಭವನಗಳು ಎಲ್ಲಿ ಇಲ್ಲ. ಬಹುತೇಕ ನೀವು ನೋಡಿದ್ದೀರಿ, ಭವನಗಳಿದ್ದಾವೆ. ಅಂಬೇಡ್ಕರ್ ಭವನ ಇದ್ದಾವೆ, ಜಗಜೀವನ್ ರಾವ್ ಭವನ ಇದ್ದಾವೆ, ವಾಲ್ಮೀಕಿ ಭವನ ಇದ್ದಾವೆ, ಎಲ್ಲ ಭವನಗಳಿದ್ದಾವೆ. ಆದರೆ ವೀರಶೈವ ಭವನಗಳು ಬಹಳಷ್ಟು ಕಡಿಮೆ ಇದಾವೆ. ಬಹುತೇಕ ನಮ್ಮ ವೀರಶೈವರು ಎಲ್ಲೆಲ್ಲಿ ಭವನಗಳು ಬೇಕು ಅಂತ ಹೇಳಿದಾಗ ಭವನಗಳು ಕೂಡ ಇವತ್ತು ನಮ್ಮ ನಿಗಮದಿಂದ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈಗಾಗಲೇ ಆ ಭವನಗಳು ಕೂಡ ಇವತ್ತು ನಾನು ರಾಜ್ಯ ಸರ್ಕಾರದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಇಟ್ಟಿದ್ದೇನೆ. ಅದಲ್ಲದೆ ನಮ್ಮ ವೀರಶೈವ ಲಿಂಗಾಯತ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ವಸತಿ ಶಾಲೆ ಬಹಳ ಕಡಿಮೆ. ಬೆಂಗಳೂರಿಗೆ ಹೋದ್ರೆ ಅವ್ರಿಗೆ ವಸತಿ ಶಾಲೆಗಳೇ ಇಲ್ಲ. ಯಾಕಂದ್ರೆ BCM ಅಂತ ಇದೆ, ಅಲ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಮತ್ತು ನಮ್ಮ 3Bಗೂ ಬರುತ್ತೆ. ಬಹಳ ಕಡಿಮೆ ಪರ್ಸೆಂಟೇಜ್ ನಮಗೆ ಸಿಗುವಂಥದ್ದು. ಅದಕ್ಕೆ ವಿಶೇಷವಾಗಿ ವೀರಶೈವ ಲಿಂಗಾಯತ ಒಂದು ಸಮುದಾಯಕ್ಕೆ ಇದು ವಿಶೇಷವಾಗಿ ಅವರಿಗೆ ಹಾಸ್ಟೆಲ್ಗಳನ್ನ ರಚಿಸಿಕೊಡುವಂತ ಕೆಲಸ ಇವತ್ತು ಖಂಡಿತವಾಗಿ ನಮ್ಮ ನಿಗಮದಿಂದ ಬರೋ ದಿನಗಳಲ್ಲಿ ಆಗತ್ತೆ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ನಾನು ವ್ಯಕ್ತಪಡಿಸ್ತೇನೆ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಇವತ್ತು ಶಾಲೆಯಲ್ಲಿ ಓದ್ತಾ ಇರ್ತಾವ, ಪಾಪ ಬೇರೆ ಬೇರೆ ಕಡೆಯಿಂದ ಬಂದವರು ನನ್ನ ಹತ್ರನೇ ಹಲವಾರು ಜನ ಬರ್ತಾರೆ. ಹಾಸ್ಟೆಲ್ ನಮಗೆ ಬೇಕ್ರಿ, ಹಾಸ್ಟೆಲ್ ಬೇಕ್ರಿ. ಬೇರೆ ಬೇರೆ ಊರಿಂದ ಬಂದು ಇಲ್ಲಿ ಕಾಲೇಜಿನಲ್ಲಿ ಓದ್ತಿರ್ತಾರೆ, ಬೇರೆ ಬೇರೆ ಕಡೆ ವಿದ್ಯಾಭ್ಯಾಸವನ್ನು ಮಾಡ್ತಿರ್ತಾರೆ. ಅವ್ರಿಗೆಲ್ಲರಿಗೂ ಅನುಕೂಲ ಮಾಡಬೇಕು ಅನ್ನೋ ಉದ್ದೇಶದಿಂದ 2 ಮಹತ್ವಾಕಾಂಕ್ಷಿಯಾದ ಯೋಜನೆಯನ್ನ ನಾವು ಇವತ್ತು ತರ್ತಾ ಇದ್ದೀರಿ. ಅದನ್ನು ಶೀಘ್ರದಲ್ಲೇ ಜಾರಿಗೊಳಿಸಿ ಆ ಭವನಗಳನ್ನು ಕೂಡ ನಿರ್ಮಾಣ ಮಾಡೋದು ಮತ್ತು ಹಾಸ್ಟೆಲ್ಗಳನ್ನು ರಚಿಸುವಂತ ಕೆಲಸ ಕೂಡ ಖಂಡಿತವಾಗಿ ಮಾಡ್ತೀವಿ ಅನ್ನೊಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ